ಎಲ್ಲರಿಗೂ ನಮಸ್ಕಾರ. ಏನ್ ಶಿವ ಇದೆಲ್ಲ? ಧ್ರುವ ಸರ್ಜಾ ನಟನೆಯ ಪ್ರೇಮ್ ನಿರ್ದೇಶನದ ಕೆಡಿ ಚಿತ್ರದಿಂದ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಆ ಅಪ್ಡೇಟ್ ಕೇಳಿದ್ರೆ ನೀವು ಶಾಕ್ ಆಗಿ ಶೇಕ್ ಆಗುವುದು ಖಂಡಿತ. ಬಾಲಿವುಡ್ ನಟ ಸಂಜಯ್ ದತ್ ಕೆಜಿಎಫ್ ಚಿತ್ರದ ಅದಿರ. ಕೆಜಿಎಫ್ ಸಕ್ಸಸ್ ನಂತರ ಕನ್ನಡದ ಸಿನಿಮಾಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದಾರೆ. ಈಗಾಗಲೇ ಬಾಲಿವುಡ್ ಬರ್ಬಾದ್ ಆಗಿರುವ ಕಾರಣದಿಂದ ಈ ಸಂಜಯ್ ದತ್ ಅವರು ದಕ್ಷಿಣ ಭಾರತದ ಕಡೆ ದಂಡಯಾತ್ರೆ ಆರಂಭಿಸಿದ್ದಾರೆ. ಇವರ ಹುಟ್ಟುಹಬ್ಬದ ಪ್ರಯುಕ್ತ ಕೆಡಿ ಸಿನಿಮಾದ ಫಸ್ಟ್ ಲುಕ್ ರಿವೀಲ್ ಮಾಡಿದ್ದಾರೆ. ಡಾಗ್ ದೇವನ್ ಆಗಿ ಸಂಜಯ್ ದತ್ ಖಡಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಧ್ರುವ ಅವರ ಪ್ಯಾನ್ ಇಂಡಿಯಾ ಕೆಡಿ ಸಿನಿಮಾದಲ್ಲಿ ಸಂಜಯ್ ದತ್ ಕೂಡ ಪ್ರಮುಖ ಪಾತ್ರದಲ್ಲಿ ನಟನೆ ಮಾಡಿದ್ದು, ತಲೆಗೆ ಯಾಟ್ ಧರಿಸಿ ವಿಭಿನ್ನ ಲುಕ್ ನಲ್ಲಿ ನಟ ಡಾಗ್ ದೇವನ್ ಆಗಿ ಮಿಂಚಿದ್ದಾರೆ. ಈ ಲುಕ್ಗೆ ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತ ಹೇಳಲಾಗಿದೆ. ಆ ಅಭಿಮಾನಿಗಳು ಯಾರು? ಕನ್ನಡದವರ, ಹಿಂದಿಯವರ, ಇಲ್ಲ ಬೇರೆಯವರ ಅಂತ ಮೇಲ್ಗಡೆ ಇರುವ ನಮ್ಮ ಶಂಭುಲಿಂಗಿಗೆ ಗೊತ್ತಾಗಬೇಕು. ಈ ಸಿನಿಮಾ 70ರ ದಶಕದ ಗ್ಯಾಂಗ್ಸ್ಟರ್ ಕುರಿತು ನೈಜ ಕಥೆಯನ್ನು ಸಿನಿಮಾ ರೂಪದಲ್ಲಿ ತಂದಿದ್ದಾರೆ ಎಂದು ನಿರ್ದೇಶಕ ಜೋಗಿ ಪ್ರೇಮ್ ರೆಟ್ರೋ ಲುಕ್ ನಲ್ಲಿ ಈ ಕೆಡಿ ಚಿತ್ರ ಮೂಡಿ ಬಂದಿದೆ. ಇದರಲ್ಲಿ ಮಲ್ಟಿ ಸ್ಟಾರ್ಗಳು ಇರುವ ಈ ಸಿನಿಮಾ ಭಿನ್ನವಾಗಿದೆ ಅಂತ ಜೋಗಿ ಪ್ರೇಮ್ ಹೇಳಿದ್ದಾರೆ. ಸಂಜಯ್ ದತ್ತರ ಈ ಫಸ್ಟ್ ಲುಕ್ ನೋಡಿದ ಮೇಲೆ 1981ರಲ್ಲಿ ಅಂಬರೀಷ್ ಅಭಿನಯದ ಆಪರೇಷನ್ ಅಂತ ಸಿನಿಮಾದಿಂದ ಈ ಲುಕ್ ಅನ್ನು ದೇಕೋ ಬಂದಿದ್ದಾರೆ ಅಂತ ನನಗೆ ಅನಿಸುತ್ತದೆ. ಅಂಬರೀಷ್ ಅವರ ಮ್ಯಾನರಿಸಮ್ ತೇಟ್ ಆಗಿ ಬಟ್ಟಿ ಇಳಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇನ್ನು ಈ ಸಿನಿಮಾದಲ್ಲಿ ರವಿಚಂದ್ರನ್, ರಮೇಶ್ ಅರವಿಂದ್ ಹಾಗೂ ಶಿಲ್ಪಾ ಶೆಟ್ಟಿ ಕೂಡ ಅಭಿನಯಿಸಿದ್ದು, ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.